ಹಾಯ್, ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು 15 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೆ. ಅದರ ಮುಂದಿನ ಭಾಗ ಇದಾಗಿದೆ. ಸೊ ಯಾರೆಲ್ಲ ವಿಡಿಯೋನ ಅಥವಾ ನಮ್ಮ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. 16ನೇ ಪ್ರಶ್ನೆ ಹೀಗಿದೆ: ಚೀನಾ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಹುಟ್ಟಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಹೀಗಿದೆ: ಹಳದಿ ನದಿ, ಆಪ್ಷನ್ ಬಿ ಹಾಂಗ್ವೋ ನದಿ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ, ಆಪ್ಷನ್ ಡಿ ಒಂದು ಮಾತ್ರ ಸರಿ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಎ ಮತ್ತು ಬಿ ಎರಡು ಸರಿಯಾಗಿದೆ ಅನ್ನೋದು ಅಂದ್ರೆ ಹಳದಿ ನದಿ ಹಾಂಗ್ವೋ ನದಿ ಅಂದ್ರೂ ಒಂದೇ ಅಂತ ಇದರ ಅರ್ಥ. ಇನ್ನ 17ನೇ ಪ್ರಶ್ನೆ ಹೇಗಿದೆ: ಚಹಾ ಮತ್ತು ರೇಷ್ಮೆಯನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಚಹಾ ಮತ್ತು ರೇಷ್ಮೆಯನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಹೀಗಿದೆ: ಎ ಅಮೆರಿಕನ್ನರು, ಬಿ ಫ್ರೆಂಚರು, ಸಿ ಡಚ್ಚರು, ಡಿ ಚೀನಿಯರು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಿಯರು, ಆಪ್ಷನ್ ಡಿ ಚೀನಿಯರು. ಚಹಾ ಮತ್ತು ರೇಷ್ಮೆಯನ್ನ ಪರಿಚಯಿಸಿದವರು ಚೀನಿಯರು. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ: ಗ್ರೀಕರು ಯಾವ ಜನಾಂಗಕ್ಕೆ ಸೇರಿದವರು ಅಂತ ಇದೆ. ಆಪ್ಷನ್ ಹೀಗಿವೆ: ಇಂಡೋ ಗ್ರೀಕ್, ಆಪ್ಷನ್ ಬಿ ಇಂಡೋ ಯುರೋಪಿಯನ್, ಆಪ್ಷನ್ ಸಿ ಇಂಡೋ ಆರ್ಯನ್, ಆಪ್ಷನ್ ಡಿ ಮಂಗೋಲಿಯನ್ ಅದೇ ಆಪ್ಷನ್ ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಹೀಗಿದೆ: ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು. ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು ಯಾರು? ಗ್ರೀಕರು ಅಂತ ಇದೆ. ಪ್ರಶ್ನೆ ಸಂಖ್ಯೆ 19 ಆಪ್ಷನ್ ಹೀಗಿವೆ. ಪ್ರಶ್ನೆ ಹೀಗಿದೆ: ಅಕಾಡೆಮಿ ಎಂಬ ಶೈಕ್ಷಣಿಕ ಸಂಸ್ಥೆ ಸ್ಥಾಪಿಸಿದವರು ಯಾರು? ಅಕಾಡೆಮಿ. ಆಪ್ಷನ್ ಎ ಪ್ಲೇಟೋ, ಬಿ ಅರಿಸ್ಟಾಟಲ್, ಸಿ ಅಲೆಕ್ಸಾಂಡರ್, ಡಿ ಸಾಕ್ರೆಟಿಸ್ ಅಂತ ಇದೆ. ಅಕಾಡೆಮಿ ಅನ್ನೋ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ನಿಜವಾಗಿಯೂ ಯಾರಂತಂದ್ರೆ ಆಪ್ಷನ್ ಎ ಪ್ಲೇಟೋ. ಪ್ಲೇಟೋ ಅವರು ಅಕಾಡೆಮಿ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಅನ್ನೋದನ್ನ ನೋಡ್ತೀವಿ. ಇವರು ಈ 4 ಜನದರಲ್ಲ ಅತಿ ಶ್ರೇಷ್ಠವಾದಂತಹ ಗುರು ಶಿಷ್ಯರಾಗಿದ್ದಾರೆ. ಯಾರಂತಂದ್ರೆ ಅರಿಸ್ಟಾಟಲ್, ಅಲೆಕ್ಸಾಂಡರ್, ಸಾಕ್ರೆಟಿಸ್, ಪ್ಲೇಟೋ ಇವರೆಲ್ಲರೂ ಉತ್ತಮ ಗುರು ವೃಂದ ಅಂದ್ರೆ ಗುರು ಮತ್ತು ಶಿಷ್ಯರಾಗಿದ್ದಾರೆ ಅಂತ ಅನ್ನೋದನ್ನ ನೋಡ್ತೀವಿ. ಇದು ಸರಿಯಾದ ಉತ್ತರ ಪ್ಲೇಟೋ. ಪ್ರಶ್ನೆ ಸಂಖ್ಯೆ 20 ಹೀಗಿದೆ: ವೈದ್ಯಶಾಸ್ತ್ರದ ಪಿತಾಮಹ ಯಾರು? ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅನ್ನೋದು 20ನೇ ಪ್ರಶ್ನೆ ಆಗಿದೆ. ಆಪ್ಷನ್ ಹೀಗಿವೆ: ಎ ಚರಕ, ಆಪ್ಷನ್ ಬಿ ಹಿಪೋಕ್ರೆಟಿಸ್, ಆಪ್ಷನ್ ಸಿ ಸುಶ್ರುತ, ಆಪ್ಷನ್ ಡಿ ಥೇಲ್ಸ್. ಇಲ್ಲಿ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಪೋಕ್ರೆಟಿಸ್. ಹಿಪೋಕ್ರೆಟಿಸ್ ಅನ್ನೋರು ವೈದ್ಯಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಇನ್ನು 21ನೇ ಪ್ರಶ್ನೆ ಹೀಗಿದೆ: ಮ್ಯಾರಥಾನ್ ಕದನ ಯಾರ ನಡುವೆ ನಡೆಯಿತು? ಮ್ಯಾರಥಾನ್ ಕದನ ಯಾರ ನಡುವೆ ನಡೆಯಿತು? ಆಪ್ಷನ್: ಗ್ರೀಕರು ಮತ್ತು ಫ್ರೆಂಚರು, ಗ್ರೀಕರು ಮತ್ತು ಪೋರ್ಚುಗೀಸರು, ಗ್ರೀಕರು ಮತ್ತು ಅಮೆರಿಕನ್ನರು, ಗ್ರೀಕರು ಮತ್ತು ಪರ್ಷಿಯನ್ನರು. ಸರಿಯಾದ ಉತ್ತರ ಬಂದ್ಬಿಟ್ಟು ಹೀಗಿದೆ: ಗ್ರೀಕರು ಮತ್ತು ಪರ್ಷಿಯನ್ನರು ಸರಿಯಾದ ಉತ್ತರ. ಮ್ಯಾರಥಾನ್ ಕದನ ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆಯಿತು.
ಇನ್ನು 22ನೇ ಪ್ರಶ್ನೆ ಹೀಗಿದೆ. ಮೊನೆಟ್ ಜೂನೋ, ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಮೊನೆಟ್ ಜೂನೋ ಎಂದರೆ? ಆಪ್ಷನ್ ಹೀಗಿವೆ: ಒಂದು ವಿಧದ ಹೂವು, ಒಂದು ವಿಧದ ಹಣ್ಣು, ರೋಮನ್ನರ ದೇವತೆ, ಭಾರತೀಯ ದೇವತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ರೋಮನ್ನರ ದೇವತೆ. ನಾನು ಆಲ್ಮೋಸ್ಟ್ 99% ಸರಿಯಾದ ಉತ್ತರವನ್ನು ನೀಡುತ್ತೀನಿ. ಯಾವುದಾದ್ರೂ ಪ್ರಶ್ನೆ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. 23ನೇ ಪ್ರಶ್ನೆ ಹೀಗಿದೆ. ಪುನರುಜ್ಜೀವನ ಚಳುವಳಿ ಮೊದಲು ಪ್ರಾರಂಭವಾದದ್ದು ಎಲ್ಲಿ? ಪುನರುಜ್ಜೀವನ ಚಳುವಳಿ ಮೊದಲು ಪ್ರಾರಂಭವಾದದ್ದು ಎಲ್ಲಿ? ಸರಿಯಾದ ಉತ್ತರ ಆಪ್ಷನ್ ನೋಡೋಣ. ಇಂಗ್ಲೆಂಡ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇಟಲಿ. ಆಪ್ಷನ್ ಡಿ ಇಟಲಿಯಲ್ಲಿ ಪುನರುಜ್ಜೀವನ ಚಳುವಳಿ ಮೊದಲು ಪ್ರಾರಂಭವಾಯಿತು. ಮುಂದಿನ ಪ್ರಶ್ನೆ ಹೇಗಿದೆ: ಶಿವಾಜಿಯ ಪಟ್ಟಾಭಿಷೇಕ ಆಗಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1472, ಆಪ್ಷನ್ ಬಿ 1474, ಆಪ್ಷನ್ ಸಿ 1473, ಆಪ್ಷನ್ ಡಿ 1475. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ 1474. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಶಿವಾಜಿಯ ಪಟ್ಟಾಭಿಷೇಕ ಆಗಿದ್ದು 1474ರಲ್ಲಿ. ಇನ್ನು ಮುಂದಿನ ಪ್ರಶ್ನೆ 25 ಹೀಗಿದೆ: ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದು ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಇದೆ. ಅಲ್ಲಿ ಮಹಿಳೆಯ ಸ್ಥಾನಮಾನ ಆ ದೇಶದಲ್ಲಿ ಹೇಗಿದೆ ಅದನ್ನು ಆಧರಿಸಿ ದೇಶದ ವ್ಯವಸ್ಥೆಯನ್ನು ತಿಳಿಯಬಹುದು ಎಂಬ ಹೇಳಿಕೆ ಕೊಟ್ಟರು. ಅದು ಯಾರು ಕೊಟ್ಟರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮೋತಿಲಾಲ್ ನೆಹರು, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಅಂಬೇಡ್ಕರ್, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಮಹಿಳೆಯ ಸ್ಥಾನಮಾನವನ್ನು ಆಧರಿಸಿ ಅಥವಾ ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದು ಅಂತ ಹೇಳ್ತಾರೆ. ಇನ್ನು 26ನೇ ಪ್ರಶ್ನೆ ಹೀಗಿದೆ. ವ್ಯವಹಾರ ಅಧ್ಯಯನದ ಪ್ರಶ್ನೆ ಇದು. ಹೀಗಿದೆ: ಬ್ಯಾಂಕ್ಗೆ ಯಾವಾಗಲೂ ಬ್ಯಾಂಕ್ ಎಂಬ ಹೆಸರು ಸೇರಿಸಲು ಕಾರಣವೇನು? ಉದಾಹರಣೆಗೆ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಬ್ಯಾಂಕ್, ಕೆನರಾ ಬ್ಯಾಂಕ್, KVGB ಬ್ಯಾಂಕ್ ಅಂತ ಇಟ್ಟಿರ್ತಾರಲ್ಲ, ಆ ರೀತಿ ಹೆಸರಿಡಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದರು. ಆಪ್ಷನ್ ನೋಡೋಣ. ಎ ಗ್ರಾಹಕರಿಗೆ ನದಿ ದಡ ಎಂಬ ಗೊಂದಲ ಉಂಟು ಮಾಡಲು, ಅಂದರೆ ಬ್ಯಾಂಕ್ ಅಂದರೆ ಇಂಗ್ಲೀಷಲ್ಲಿ ನದಿ ದಡಕ್ಕೆ ಬ್ಯಾಂಕ್ ಅಂತ ಕರೀತಾರೆ, ಸೊ ಈ ಕನ್ಫ್ಯೂಸ್ ಮಾಡಕ್ಕ ಅಂತ ಹೇಳ್ತಾರೆ. ಆಪ್ಷನ್ ಬಿ ಗ್ರಾಹಕರು ತಮ್ಮ ವ್ಯವಹಾರ ಯಾವ ಬ್ಯಾಂಕ್ನಲ್ಲಿದೆ ಎಂಬುದನ್ನು ತಿಳಿಯಲು ಅಂತ ಇದೆ. ಆಪ್ಷನ್ ಸಿ ಅವರು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಲು. ಆಪ್ಷನ್ ಡಿ ಅವರು ಸಹಕಾರಿ ಬ್ಯಾಂಕಿಗೆ ಹೋಗಲು. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆನ್ಸರ್ ಹೀಗಿದೆ: ಬಿ ಗ್ರಾಹಕರು ತಮ್ಮ ವ್ಯವಹಾರ ಯಾವ ಬ್ಯಾಂಕ್ನಲ್ಲಿದೆ ಎಂಬುದನ್ನು ತಿಳಿಯಲಿಕ್ಕೆ ಅಲ್ಲಿ ಲಾಸ್ಟಿಗೆ ಕೊನೆಯಲ್ಲಿ ಬ್ಯಾಂಕ್ ಅಂತ ಹೆಸರನ್ನು ಸೇರಿಸಿರ್ತಾರೆ. ಇನ್ನು 27ನೇ ಪ್ರಶ್ನೆ ಹೀಗಿದೆ: ವೇದ ಪದದ ಅರ್ಥವೇನು ಅಂತ ಪ್ರಶ್ನೆ ಇದೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ, ಬಟ್ ಹೇಳೋಕ್ಕಾಗಲ್ಲ, ಕೆಲವೊಂದ್ಸಲ ಮರಿತಿರ್ತೀವಿ. ಆಪ್ಷನ್ ಎ ವಿಜ್ಞಾನ, ಆಪ್ಷನ್ ಬಿ ಬುದ್ಧಿ, ಆಪ್ಷನ್ ಸಿ ಜ್ಞಾನ, ಆಪ್ಷನ್ ಡಿ ಕಾಲ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜ್ಞಾನ. ವೇದ ಅಂದರೆ ಜ್ಞಾನ, ತಿಳುವಳಿಕೆ ಅಂತ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಜ್ಞಾನ ಫಸ್ಟು. 28ನೇ ಪ್ರಶ್ನೆ ಹೀಗಿದೆ: ಒಟ್ಟು ವೇದಗಳು ಎಷ್ಟಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು
ಆಪ್ಷನ್ ಬಿ 4. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅಥರ್ವಣ ವೇದವಲ್ಲ, ಅಥರ್ವ ವೇದ. 29ನೇ ಪ್ರಶ್ನೆ ಹೀಗಿದೆ: ಅತಿ ಹಳೆಯ ಪ್ರಾಚೀನ ವೇದ ಯಾವುದು? ಅಂದರೆ ಅತಿ ಹಳೆಯ ಅಥವಾ ಪ್ರಾಚೀನವಾದಂತಹ ವೇದ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಯಜುರ್ವೇದ, ಆಪ್ಷನ್ ಬಿ ಅಥರ್ವವೇದ, ಆಪ್ಷನ್ ಸಿ ಸಾಮವೇದ, ಆಪ್ಷನ್ ಡಿ ಋಗ್ವೇದ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಆಪ್ಷನ್ ಡಿ ಋಗ್ವೇದ ಅನ್ನೋದು ಅತಿ ಹಳೆಯ ಮತ್ತು ಪ್ರಾಚೀನವಾದಂಥ ವೇದ ಇದಾಗಿದ್ದು 1028 ಶ್ಲೋಕಗಳು ಇದರಲ್ಲಿವೆ. ಇನ್ನು ಕೊನೆಯದಾಗಿ 30ನೇ ಪ್ರಶ್ನೆ ಹೀಗಿದೆ: ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸಿಂಧೂ ನದಿ, ಆಪ್ಷನ್ ಬಿ ರಾವಿ ನದಿ, ಆಪ್ಷನ್ ಸಿ ಸರಸ್ವತಿ ನದಿ, ಆಪ್ಷನ್ ಡಿ ಗಂಗಾ ನದಿ. ಇದರಲ್ಲೇ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸರಸ್ವತಿ ನದಿ ಎಂಬುದು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿಯಾಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಯ್ ಸ್ನೇಹಿತರೆ, ಇವತ್ತಿಗೆ ಇಲ್ಲಿನ ಪ್ರಶ್ನೆ ಮುಕ್ತಾಯ ಆಗ್ತಾವು. ಸೊ ನಮ್ಮ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕಂದ್ರೆ ನಮಗೆ ಸಪೋರ್ಟ್ ಮಾಡಿ, ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬೈ ಬಾಯ್.